ಇನ್ಸ್ಪೆಕ್ಟರ್ ಗಾಡಿ ಒಳಗಡೆ ಇದ್ದಿದ್ ಲಾಗ್ ಬುಕ್ ಇದೆಯಾ? ಅಲ್ಲಲ್ಲ ರೀ, ಕಾರ್ ಇರ್ಬೇಕು ಅಮೀಜಿ. ಅಲ್ಲ ರೀ, ನಿಮ್ ಐಡಿ ಅಲ್ರಿ, ನೀವು ಡ್ಯೂಟಿ ಮೇಲೆ ಇದ್ಮೇಲೆ ನೀವಿಬ್ರು ಐಡಿ ಎಲ್ಲಿದೆ ಐಡಿ? ಅರೇ ಜೀಪಲ್ ಅಲ್ಲ ರೀ, ನೀವು ಒಬ್ಬ ಅಧಿಕಾರಿ ಆಗಿ ಬಂದ್ಮೇಲೆ ಮೇಡಮ್ ಅವರೇ ಒಂದ್ ನಿಮಿಷ, ಮೇಡಮ್ ಅವರೇ ಅಣ್ಣಪ್ಪ ಇಲ್ಲಿ ಲಾಗ್ ಬುಕ್ ಎಲ್ಲ ಮರ್ಯಾ, ನೀವು ಲಾಗ್ ಬುಕ್ ತೆಗೆದ್ಬಿಟ್ಟು ಅಲ್ಲಿ ಎಂಟರ್ ಆಗಿರ್ಬೇಕು. ಇವತ್ತು ಡ್ಯೂಟಿ ಎಲ್ಲಿ ಗಾಡಿ ತಗೊಂಡ್ ಬಂದಿದ್ಯಾ? ಸಂಡೇ ಇವತ್ತು ಭಾನುವಾರ ಮಂಡ್ಯ ನಗರದಲ್ಲಿ 100 ಫೀಟ್ ರೋಡ್ ಅಲ್ಲಿ ಬಂದು ನೀವು ಈಗ ನೋಡಿ, ಈಗ ಹಾಕತ್ತಾನ ಅವನು ಐಡಿಯಾ ಒಳಗಡೆ, ಈಗ ಹಾಕತ್ತಾನ ಕತ್ತಿಗೆ, ಬಾ ಒಳಗಡೆ ಬಾ. ಆಯ್ತಾ? ಬಂದ ಮೇಲೆ ನೀನ್ ಡ್ಯೂಟಿ ಮಾಡ್ತಿದ್ಯ ಅಂದ್ಮೇಲೆ ಐಡಿ ಇರ್ಬೇಕು ಎಲ್ಲರ ಮೇಲೂ, ಆಯ್ತಾ? ಯಾರು ಹೇಳಿದ್ರು ಗಲೀಜಾಗುತ್ತೆ? ಲಾಗ್ ಬುಕ್ ಯಾಕಪ್ಪ ಗಲೀಜಾಗುತ್ತೆ? ಎಲ್ಲ ಸುಳ್ಳು ಹೇಳಬಾರ್ದು, ತಪ್ಪು ಒಪ್ಕೊಳ್ಳಿ ನೀವು. ಮೇಡಮ್ ಅವರೇ ಒಂದೇ ನಿಮಿಷ. ಈಗ ಸರ್ಕಾರಿ ಗಾಡಿ ತಂದಿದ್ದೀರಿ ನೀವು ಇಲ್ಲಿಗೆ. ಒಂದ್ ಸೆಕೆಂಡ್, ಏನ್ ಡ್ಯೂಟಿ ಮೇಡಮ್? ಆಯ್ತು, ತಾವೇನಾಗಿದ್ದೀರಿ? GST ಆಫೀಸ್ ಸಿಟಿ. ಎಲ್ಲಿ, ಯಾವ ವಿಭಾಗ ಮೇಡಮ್? ಅಲ್ಲ, ಎನ್ಫೋರ್ಸ್ ಅಲ್ಲಿ ಯಾವ ಜಿಲ್ಲೆನಲ್ಲಿ ಇದ್ದೀರಿ? ಮೈಸೂರ, ಮಂಡ್ಯದವರು. ಈಗ ಇವತ್ತು ಸಂಡೇ ಕೆಲಸ ಮಾಡ್ಬೋದಾ ನೀವು? ಆಯ್ತು, ನಿಮ್ಮ ಲಾಗ್ ಬುಕ್ ಇದೆಯಾ? ಅಲ್ಲಲ್ಲ ಮೇಡಮ್, ಅಲ್ಲ ಚಾಟ್ ಅಲ್ಲ ಮೇಡಮ್, ನಿಮ್ಮಲ್ಲಿ ನೀವು ಗಾಡಿ ಡ್ರೈವರಾ? ಏನಾಗಿದ್ದೀರಿ? ಇನ್ಸ್ಪೆಕ್ಟರ್ ಗಾಡಿ ಒಳಗಡೆ ಇದ್ದಿದ್ ಲಾಗ್ ಬುಕ್ ಇದೆಯಾ? ಅಲ್ಲಲ್ಲ ರೀ, ಕಾರ್ ಇರ್ಬೇಕು ಅಮೀಜಿ. ಅಲ್ಲ ರೀ, ನಿಮ್ ಐಡಿ ಅಲ್ರಿ, ನೀವು ಡ್ಯೂಟಿ ಮೇಲೆ ಇದ್ಮೇಲೆ ನೀವಿಬ್ರು ಐಡಿ ಎಲ್ಲಿದೆ ಐಡಿ? ಈಗ ಡ್ಯೂಟಿ ಮೇಲೆ ಇದ್ಮೇಲೆ ಐಡಿ ಹಾಕಬೇಕು ತಾನೆ ನೀವು. ಎಲ್ಲ ಹಾಕೊಂಡಿದ್ದೀರಿ ಐಡಿ ಹೇಳಿ? ಅರೇ ಜೀಪಲ್ ಅಲ್ಲ ರೀ, ನೀವು ಒಬ್ಬ ಅಧಿಕಾರಿ ಆಗಿ ಬಂದ್ಮೇಲೆ ಮೇಡಮ್ ಅವರೇ ಒಂದ್ ನಿಮಿಷ, ಮೇಡಮ್ ಅವರೇ ನೀವು ಡ್ಯೂಟಿಗೆ ಬಂದ್ಮೇಲೆ ಐಡಿ ಇರ್ಬೇಕು ನಿಮ್ಮ ಹತ್ರ. ಐಡಿ ಇದೆ, ಹೆಂಗ್ರಿ ಬಂದ್ರಿ ನೀವು ಇಲ್ಲಿಗೆ ಹೇಳಿ? ಮೇಡಮ್ ಎಲ್ಲಿ ಮೇಡಮ್? ತಾವೀಗ ಎನ್ಫೋರ್ಸ್ಮೆಂಟ್ ಆಫೀಸರ್ ಆಗಿದ್ದೀರಿ ಅಲ್ವಾ? ಎನ್ಫೋರ್ಸ್ಮೆಂಟ್ ಆಫೀಸರ್ ಆಗಿದ್ಮೇಲೆ ಐಡಿ ಇರ್ಬೇಕಲ್ವಾ ಮೇಡಮ್? ಯಾಕೆ ಹಾಕೊಂಡಿಲ್ಲ ಮೇಡಮ್? ಅಲ್ಲ ಮೇಡಮ್, ಡ್ಯೂಟಿ ಹೇಳಿ, ಏನಕ್ಕೆ ಹಾಕಿಲ್ಲ ಮೇಡಮ್? ಏನಕ್ಕೆ ಹಾಕಿಲ್ಲ ಮೇಡಮ್? ಐಡಿ ಸರಿ ಮೇಡಮ್, ಅಲ್ಲಿ ಬ್ಯಾಗಲ್ಲಿ ಇದೆ. ನೀವು ಆನ್ ಡ್ಯೂಟಿ ಇದ್ಮೇಲೆ ಐಡಿ ಯಾಕೆ ಹಾಕೊಂಡಿಲ್ಲ ನೀವು? ಇವರೇ ನಿಮ್ಮ ಡ್ರೈವರ್ ಕೈ ಬರಪ್ಪಲ್ಲಿ ಡ್ರೈವರ್ ಅಣ್ಣಪ್ಪ, ಇಲ್ಲಿ ಲಾಗ್ ಬುಕ್ ಎಲ್ಲ ಮರ್ಯಾ, ಯಾವ್ದು ಇಸ್ಕೊಳ್ರಿ, ತೋರ್ಸ್ರಿ ಅದು ಐಡಿ. ಕೊಡ ಮರಿ ಐಡಿ, ಕೊಡ ಮರಿ ಐಡಿ. ಯಾವ್ದು ಐಡಿ ಇದು? ಏನಾಗಿದೆ? ಮಹೇಶ್ ಎಂಬಿ, ವಾಣಿಜ್ಯ ತೆರಿಗೆ ಪರೀಕ್ಷಕರು. ಯಾಕೆ ಹಾಕೊಂಡಿಲ್ಲ ನೀವು ಐಡಿನ? ಎಲ್ಲಿಟ್ಟಿದ್ದೀರಿ? ನಂದೇ ಮರೆ. ಅಲ್ಲ ರೀ, ಡ್ಯೂಟಿ ಮೇಲೆ ಇದ್ದ ಮೇಲೆ ಮೇಡಮ್ ಅವರೇ ಇವ್ರೆ ಬನ್ನಿ ಇಲ್ಲಿ ಡ್ರೈವರ್ ಕರೆಯಪ್ಪ ಅವ್ರನ್ನ. ಇವಾಗ ಹಾಕತ್ತಿದ್ರ ನೀವು? ಇವಾಗ ಹಾಕತ್ತಿರಲ್ಲ, ಹಾಕೊಂಡ್ಮೇಲೆ ಈಗ ಇವಾಗ ಹಾಕ ವೇಳೆ ಮೇಲೆ ಹಾಕಂತ ಇದ್ರಿ? ಎಲ್ಲ ಡ್ಯೂಟಿ ಮೇಲೆ, ನೀವು ಸರ್ಕಾರಿ ಡ್ಯೂಟಿ ಮೇಲೆ ಇದ್ದ ಮೇಲೆ ಹಾಕೊಳ್ಬೇಕಲ್ವಾ? ಇಲ್ಲ ಮೇಡಮ್, ಈಗ ಲಾಗ್ ಬುಕ್ ಕೊಡಪ್ಪ ರಾಜು. ನೀವು ಲಾಗ್ ಬುಕ್ ತೆಗೆದ್ಬಿಟ್ಟು ಅಲ್ಲಿ ಎಂಟರ್ ಆಗಿರ್ಬೇಕು. ಇವತ್ತು ಡ್ಯೂಟಿ ಎಲ್ಲಿ ಗಾಡಿ ತಗೊಂಡ್ ಬಂದಿದ್ಯಾ? ಸಂಡೇ ಇವತ್ತು ಭಾನುವಾರ ಮಂಡ್ಯ ನಗರದಲ್ಲಿ 100 ಫೀಟ್ ರೋಡ್ ಅಲ್ಲಿ ಬಂದು ನೀವು ಈಗ ನೋಡಿ, ಈಗ ಹಾಕತ್ತಾನ ಅವನು ಐಡಿಯಾ ಒಳಗಡೆ, ಈಗ ಹಾಕತ್ತಾನ ಕತ್ತಿಗೆ, ಬಾ ಒಳಗಡೆ ಬಾ. ಆಯ್ತಾ? ಬಂದ ಮೇಲೆ ನೀನ್ ಡ್ಯೂಟಿ ಮಾಡ್ತಿದ್ಯಾ ಅಂದ್ಮೇಲೆ ಐಡಿ ಇರ್ಬೇಕು ಎಲ್ಲರ ಮೇಲೂ, ಆಯ್ತಾ? ಭಾನುವಾರ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ನಿಮ್ಮಲ್ಲಿ ಮೂವ್ಮೆಂಟ್ ರಿಜಿಸ್ಟರ್ ಬರ್ತಿದ್ದೀರಾ? ಮೂವ್ಮೆಂಟ್ ರಿಜಿಸ್ಟರ್ ಇದೆ, ಕೊಡಿ ಮೇಡಮ್ ಚಾಟ್. ಅದೇನು ಇವತ್ತಿನ ಡ್ಯೂಟಿದು? ನಿಮ್ ಲಾಗ್ ಬುಕ್ ಕೊಡಿ. ಲಾಗ್ ಬುಕ್ ಕೊಡ್ರಿ. ಎಲ್ಲಾನು ಕೊಡ್ತೀವಿ ಕೊಡಿ. ಏನಿಲ್ಲ ಮೇಡಮ್. ಏನ್ ಮೇಡಮ್ ನೀವ್ ಹೇಳ್ತಾರದು ಅರ್ಜೆಂಟ್ ಅಂತ? ಎಲ್ಲಪ್ಪ ಮೂವ್ಮೆಂಟ್ ರಿಜಿಸ್ಟರ್ ನಿಂದು? ಅಲ್ಲ ರೀ, ಗಾಡಿ ಒಳಗಿರ್ಬೇಕಪ್ಪ ನಿನ್ ಮೂವ್ಮೆಂಟ್ ರಿಜಿಸ್ಟರ್, ಗಾಡಿ ಒಳಗಡೆ ಇರ್ಬೇಕು. ಆಫೀಸಲ್ಲಿ ಹಾಕ್ಬಿಡ್ತೀಯಾ? ಯಾರು ಹೇಳಿದ್ರು ಗಲೀಜಾಗುತ್ತೆ? ಲಾಗ್ ಬುಕ್ ಯಾಕಪ್ಪ ಗಲೀಜಾಗುತ್ತೆ? ಎಲ್ಲ ಸುಳ್ಳು ಹೇಳಬಾರ್ದು, ತಪ್ಪು ಒಪ್ಕೊಳ್ಳಿ ನೀವು. ನಾವು ಅನಧಿಕೃತವಾಗಿ ಗಾಡಿ ತಂದಿದ್ದೀವಿ ಅಂತ ಒಪ್ಕೊಳ್ಳಿ ನೀವು, GST ಅಧಿಕಾರಿಗಳು. ಮತ್ತೆ ವಿಜಿಲೆನ್ಸ್ ಡ್ಯೂಟಿ ಇದ್ಮೇಲೆ ಮೇಡಮ್ ಲಾಗ್ ಬುಕ್ ಎಲ್ಲಿ ಮೇಡಮ್? ಎಲ್ಲಿ ಇಲ್ವಲ್ಲ, ಗಾಡಿ ಒಳಗಡೆ ಇಲ್ವಲ್ಲ ಲಾಗ್ ಬುಕ್? ಅಲ್ಲ ರೀ, ಚಾಟ್ ನೀವು ಹಿಡ್ಕೊಳ್ಳಿ ಸರಿ ರೀ. ಲಾಗ್ ಬುಕ್ ಎಲ್ರಿ ನಿಮ್ದು ಗಾಡಿದು? ಎಲ್ಲ ಐತಿ? ಆಫೀಸಲ್ಲಿ ಇಡ್ಬೇಕಾ, ಕಾರಲ್ಲಿ ಇರ್ಬೇಕಾ? ಅಲ್ಲ ರೀ, ರೂಲ್ಸ್ ಏನ್ರಿ ಹೇಳುತ್ತೆ ನಿಮ್ಗೆ? ರೂಲ್ಸ್ ಏನ್ ಹೇಳುತ್ತೆ? ಗಾಡಿ ಒಳಗಿರ್ಬೇಕಲ್ವಾ? ಯಾಕೆ ಹಾಳಾಗುತ್ತೆ? ಕಾನೂನು ಇರೋದೇ ನಿಮಗೆ ಪುಸ್ತಕ, ಲಾಗ್ ಪುಸ್ತಕವನ್ನ ಗಾಡಿ ಇಟ್ಕೋಬೇಕು ಅಂತಿರ್ತಕ್ಕಂಥದ್ದು. ಹೇಳಿ ನೀವು ಯಾವ ವಿಚಾರಕ್ಕೆ ಬಂದಿದ್ದೀರಿ ಅಂತ ಫಸ್ಟ್. ಏನೋ ಇದೆಯಾ ನಿಮ್ದು ಇವತ್ತು ಡ್ಯೂಟಿದು? ರೆಕಾರ್ಡ್ಸ್ ಇದೆಯಾ ನಿಮ್ಮ ಹತ್ರ? ಇಲ್ಲಿ ಯಾವ ಉದ್ದೇಶಕ್ಕೆ ಬಂದಿದ್ದೀರಿ ಅಂತ ಹೇಳಿ. ಏನ್ ಮೇಡಮ್? ಈಗ ಪರ್ಟಿಕ್ಯುಲರ್ ವಿಜಿಲೆನ್ಸ್ ಡ್ಯೂಟಿ ಇವತ್ತು ಅಲ್ಲ, ಪರ್ಟಿಕ್ಯುಲರ್ ವಿಸಿಟ್ಗೆ ಇಲ್ಲಿ ಏನಕ್ಕೆ ಬಂದಿದ್ದೀರಿ ಅಂತ? ಡ್ಯೂಟಿ ಸರಿ ಮೇಡಮ್. ನಾವು ಗಾಡಿ ನಿಲ್ಲಿಸಿದಾಗ
ಇನ್ವಾಯ್ಸ್ ಗಳನ್ನ ಚೆಕ್ ಮಾಡ್ಬೇಕು ಸರ್. ಆಯ್ತು ಮಾಡಿ, ನಾವ್ ಹೇಳ್ತಿರೋದು ಮೇಡಮ್. ಚೆಕ್ ಮಾಡ್ಬೇಕು ಮೇಡಮ್ ನೀವು ಎಲ್ಲಾ ಡ್ಯೂಟಿ ಮಾಡಿ ವಿತ್ತು. ಈಗ ಮೇಡಮ್ ಅವರೇ ನಿಮ್ನ ಡ್ಯೂಟಿ ಮಾಡಬೇಡಿ ಅಂತ ಇವ್ರು ಕೇಳ್ತಾ ಇಲ್ಲ. ಅವ್ರು ಏನ್ ಕೇಳ್ತಾರೆ ಅದಕ್ಕೆ ಉತ್ತರನೇ ಕೊಡ್ತಾ ಇಲ್ವಲ್ಲ ನೀವು. ನಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡ್ಬೇಕು. ನೀವು ಬೇರೆ ಅಡ್ಡದಿಡ್ಡಿ ಮಾತಾಡ್ತಾ ಇದ್ದೀರಿ ನೀವು. ಅಡ್ಡದಿಡ್ಡಿ ಏನಿಲ್ಲ, ಕೊಡ್ತಾ ಇದೀವಿ. ಈಗ ಅದಕ್ಕೆ ಚಾರ್ಟ್ ಇದೆ. ಯಾಕಪ್ಪ ನೀನೊಂದು ಆಟೋದಲ್ಲಿ ಹೋಗ್ಬಿಟ್ಟು, ಏ ರಾಜು ಹೆಸರೇನಪ್ಪ? ನವೀನು. ಒಂದ್ ಆಟೋದಲ್ಲಿ ಹೋಗಿ ಆಟೋ ಚಾರ್ಜ್ ನಾವೇ ಕೊಡ್ತೀವಿ. ಹೋಗ್ಬಿಟ್ಟು ಮೂವ್ಮೆಂಟ್ ರಿಜಿಸ್ಟರ್ ತಂದ್ಕೊಡಕ್ ಕೇಳಿ. ಆಫೀಸ್ ರಜೆನಾ? ಮೂವ್ಮೆಂಟ್ ರಿಜಿಸ್ಟರ್ ಮತ್ತೆ ಗಾಡಿ ಮೆಡಿಕಲ್ ಎಲ್ಲಿ ಮಾಡ್ಬಿಟ್ಟು ಬಂದಿದ್ಯಪ್ಪ ಇನ್ನು? ನಾಳೆ ಅಲ್ಲಪ್ಪ, ಗಾಡಿ ಇರ್ಬೇಕು. ಯಾರು ನಿಮ್ಗೆ ಅದು ಡ್ಯೂಟಿ ಕೊಟ್ಟಿರೋ? ನಿಮ್ಗೆ ಗಾಡಿ ಇನ್ನೊಬ್ಬ ಜವಾಬ್ದಾರಿತ ಚಾಲಕ ಆದ್ರೆ ಗಾಡಿ ಒಳಗಡೆ ಮೂವ್ಮೆಂಟ್ ರಿಜಿಸ್ಟರ್ ಇರ್ಬೇಕು, ಗಾಡಿದು ಲಾಗ್ ಬುಕ್ ಇರ್ಬೇಕು ನಿಮ್ದು. ಆಯ್ತಾ? ಇಲ್ದ ಹೆಂಗ್ ಬಂದ್ಬಿಡ್ತೀರಿ ನೀವು? ಒಂದು ಐಡಿ ಇಲ್ಲ, ಏನಿಲ್ಲ, ಆಫೀಸ್ ಒಳಗಡೆ ಬಂದಿದ್ದೀರಿ ನೀವು ಅಲ್ವಾ? ಈಗ ಐಡಿ ಹಾಕೊಂಡ್ಬಿಟ್ರಿ. ಯಾಕೆ ಮೊದ್ಲೇ ಡ್ಯೂಟಿ ಮೇಲೆ ಹಾಕೊಳ್ಳಿಲ್ಲ ನೀವು? ಏನ್ ಭಯೋತ್ಪಾದನೆ ಹಿಡಿಯಕ್ ಬಂದಿದ್ದೀರಾ ನೀವೆಲ್ಲರೂ? ಇಲ್ಲ ಅಲ್ಲ ಹೇಳಿ. ಸರಿ ರೀ, ಎನ್ಫೋರ್ಸ್ಮೆಂಟ್ ಕರೆಕ್ಟ್ ರೀ. ಅದಕ್ಕೊಂದು ಕ್ರಮ ಬದ್ಧತೆ ಇಲ್ವೇನ್ರಿ? ಐಡಿ ಹಾಕ್ಬೇಕಲ್ಲೇನ್ರಿ ನೀವು? ಯಾಕೆ ಐಡಿ ಹಾಕೊಂಡು ಬಂದಿಲ್ಲ ನೀವು? ಐಡಿ ಹಾಕ್ಬೇಕಾಗಿತ್ತು. ಕೊಡಿ ಮೇಡಮ್, ಅದೇನ್ ನಿಮ್ದು ಚಾರ್ಟ್ ಬುಕ್, ಚಾರ್ಟ್ ಇದೆ, ಲಿಸ್ಟ್ ಕೊಡಿ ಮೇಡಮ್, ಕೊಡಿ. ಲಾಗ್ ಬುಕ್ ಮಡಗಿದ್ರೆ ಬಂಧುಗಳೇ, ನಾವು ಇಲ್ಲಿ ಮಂಡ್ಯದ ನೂರೋಡಿ ರಸ್ತೆಯಲ್ಲಿ ಇದ್ದೀವಿ. ನೂರೋಡಿ ರಸ್ತೆಯಲ್ಲಿ ಇರ್ತಕ್ಕಂಥ DRM ಹಾಸ್ಪಿಟಲ್ ಪಕ್ಕ ಮಂಡ್ಯ GST ಅಧಿಕಾರಿಗಳು ಬಂದಿದ್ರು. ಆ ಅಧಿಕಾರಿಗಳು ಬಂದು ಅವ್ರ ಐಡಿ ಇಲ್ಲ, ಮತ್ತೊಂದು ಮೂವ್ಮೆಂಟ್ ರಿಜಿಸ್ಟರ್ ಇಲ್ಲ, ಒಂದು ಲಾಗ್ ಬುಕ್ ಇಟ್ಟಿಲ್ಲ ಗಾಡಿನಲ್ಲಿ, ಅನಧಿಕೃತವಾಗಿ ಅವ್ರ ಗಾಡಿಗಳನ್ನ ತಗೊಂಡು ಬಂದು ಇಲ್ಲಿ ಪರಿಶೀಲನೆ ಮಾಡ್ತೀವಿ ಅಂತ ಕೇಳ್ತಾರೆ. ನಾವು ಕೇಳ್ತಿದೀವಿ, ನೀವು ಖಾಸಗಿ ಭೇಟಿ ಮಾಡಕ್ ಇವತ್ತು ಸರ್ಕಾರಿ ರಜೆ ಭಾನುವಾರ, ನಾವು ಎನ್ಫೋರ್ಸ್ಮೆಂಟ್ ಆಫೀಸರ್ಸ್ ಚೆಕ್ ಮಾಡಕ್ ಬಂದಿದ್ದೀವಿ ಅಂತ ಹೇಳ್ತಾ. ಆಯ್ತು ಮಾಡ್ರಿ, ಪ್ರಾಪರ್ ಐಡಿ ಇರಬೇಕು, ನಿಮ್ಮ ಹತ್ರ ಏನು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೀರಿ, ಉದ್ದೇಶ ಇರಿಸಬೇಕು, ಗಾಡಿ ಒಳಗೆ ಲಾಗ್ ಬುಕ್ ಇರಬೇಕು, ಯಾವುದೂ ಇಲ್ಲ ಇಲ್ಲಿ. ಆದ್ರೂ ಸಹಿತ ಅವರು ಈಗ ನೋಡಿದ್ರೆ ಮೇಡಮ್ ಅವರು ನಾವು ಚಾರ್ಟ್ ಬುಕ್ ಕೊಡ್ತೀವಿ, ನಾವು ನಮ್ದು ಏನು ಇವತ್ತು ಕಾರ್ಯಕ್ರಮ ಅಂತ ಹೇಳ್ತಿದ್ದಾರೆ, ಹುಡುಕ್ತಿದ್ದಾರೆ ಆಗಿಂದ ಚಾರ್ಟ್ ಬುಕ್ ನ. ನಾವು ಅದನ್ನೇ ಕಾಯ್ತಾ ಇದೀವಿ, ಕೊಡ್ಲಿ ಅಂತ ಅಂದ್ಬಿಟ್ಟೆ ಕಾಯ್ತಿದೀವಿ. ನಾಳೆ ಇರ್ಬೇಕು ಮೇಡಮ್, ನಿಮ್ಮ ಕಚೇರಿ ರಿಜಿಸ್ಟರ್ ಇರ್ಬೇಕು ಮೇಡಮ್. ಇದು ಬರೀ ನಮಗೆ ಇಲ್ಲಿ ಏನೋ ಕೊಟ್ಟು ನೀವು ನಾಳೆ ಕಚೇರಿನಲ್ಲಿ ಬೇರೆ ಇರಬಾರ್ದಲ್ಲಿ. ಆಯ್ತಾ ಮೇಡಮ್? ಈಗ ಮೇಡಮ್ ಅವರೇ, ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂತ ನಾವೇನ್ ಬೇಜಾರ್ ಮಾಡ್ಕೊಳ್ಳಲ್ಲ. ಇಲ್ಲ ಅಂತ ಓಪನ್ ಹೇಳಿ ಹೋಗ್ಲಿ, ಹೇಳ್ಬಿಡಿ, ತೊಂದರೆ ಇಲ್ಲ. ಇಲ್ಲ ಅಂತ ಅನ್ಬಿಡಿ ಪಾಪ. ನಾವೇನು ನೀವ್ ಹಿಡಿತೀರಲ್ಲ, ಎಲ್ಲಾರು ಕಳ್ರು ಹಿಡ್ದಂಗ್ ಹಿಡಿತೀರಲ್ಲ, ನಾವ್ ಆತರ ಕಳ್ರು ಹಿಡ್ದಂಗ್ ನಿಮ್ನ ನೋಡಲ್ಲ ನಾವು. ಇಲ್ಲ ಅಂತಂದ್ರೆ ಇಲ್ಲಪ್ಪ, ಇಲ್ಲಪ್ಪ ತಂದಿಲ್ಲ ನಾವು ಅಂತ ಹೇಳಿ. ನಾವು ಬಂದಿದ್ದು ಪರ್ಸನಲ್ ವ್ಯವಹಾರಕ್ಕೆ ಏನು ಮಿಸ್ ಆಗ್ತದೆ. ಯಾಕೆ ಸರ್ಕಾರದ ಹೆಸರನ್ನ ನೋಡಿ ಮೇಡಮ್ ಅವರೇ, ಸರ್ಕಾರದ ಹೆಸರನ್ನ ಮತ್ತೆ ಡಿಪಾರ್ಟ್ಮೆಂಟ್ ಹೆಸರನ್ನ ಯಾಕೆ ಹಾಳು ಮಾಡ್ತೀರಾ ನೀವು? ಹೇಳಿ ನೋಡಿ. ಈಗ ನೋಡಿ, ಲಾಗ್ ಹುಡುಕ್ತಾ ಇಲ್ಲ, ಚಾರ್ಟ್ ಹುಡುಕ್ತಾ ಇಲ್ಲ, ಎಲ್ಲಾ ಕಡೆನೂ ಮೇಡಮ್ ಚಾರ್ಟ್ ಬುಕ್ ಏನ್ ಹೇಳಿದ್ರಿ? ಇರಿ ಸರ್, ಇವತ್ತು ನಂದಿದೆ. ಅದೇ ಹೌದು, ಆಯ್ತು ಮಾಡಿ. ನಿಮ್ಗೇನ್ ಮೇಲ್ ಬಿದ್ದು ಇದ್ ಮಾಡ್ತಾ ಇಲ್ಲ ಮೇಡಮ್ ಅವರೇ. ನಾವು ನಿಮ್ಮನ್ನ ಸೌಜನ್ಯದಿಂದನೇ ಕೇಳ್ತಾ ಇರೋದು. ನಿಮ್ಗೆ ಗೌರವನು ಕೊಡ್ತಾ ಇದೀವಿ. ಯಾವುದೇ ರೀತಿ ನೀವು ಕೆಲವರಿಗೆ ಒಂದೊಂದು ಟೈಮಲ್ಲಿ ಅಗೌರವದಿಂದ ನಡ್ಕೋತೀರಾ, ನಾವು ಆ ರೀತಿ ಮಾಡ್ತಾ ಇಲ್ಲ ನಿಮ್ಗೆ. ನಾವು ಸರ್ಕಾರಿ ನೌಕರರು, ಅಧಿಕಾರಿಗಳು ಅಂದ್ರೆ ನಮ್ಗೆ ದೇವ್ರು ಸಮಾನ. ನಾವು ದೇವ್ರು ಅಂತಾನೆ ಕೇಳ್ಕೊಳ್ಳೋದು. ದೇವ್ರೇ ಒಂದೊಂದು ಟೈಮಲ್ಲಿ ರಾಕ್ಷಸರ ತರ ಆಡ್ತೀರಾ. ದೇವ್ರು ನಮ್ಗೆ ನೀವು ಒಂದೊಂದು ಟೈಮಲ್ಲಿ ರಾಕ್ಷಸರ ತರ ಆಡ್ತೀರಾ. ನಾವು ನಿಮ್ಗೆ ಆ ರೀತಿ ಮಾಡ್ತಾ ಇಲ್ಲ. ಚಾಟು ಇವರೇ ಇನ್ಸ್ಪೆಕ್ಟರ್, GST ಇನ್ಸ್ಪೆಕ್ಟರ್ ಅಲ್ವಾ ನಿಮ್ಮರಲ್ಲಿ ಚಾಟು? ಅವರು ಹುಡುಕ್ತಾ ಕೆಳಗೆ ಹೇಳ್ತೀರಿ. ಆಯ್ತು, ಕೆಳಗೆ ಹೇಳಿದ್ರಿ ಫಸ್ಟ್. ಅಲ್ಲ ರೀ, ನೀವು ಯಾವ್ದೊಂದು ಚಾರ್ಟ್ ಇಲ್ಲ, ಒಂದು ನೋಟಿಸ್ ಇಲ್ಲ, ಒಂದು ಪ್ರಾಪರ್ ಆಗಿರತಕ್ಕಂಥ ಐಡಿ ಕಾರ್ಡ್ ಹಾಕಿಲ್ಲ, ಏನ್ರಿ ಡ್ಯೂಟಿ ಮಾಡ್ತೀರಿ ನೀವೆಲ್ಲರೂ? ಅವ್ರ ಡ್ರೈವರ್ ಕೇಳಿದ್ರೆ ಲಾಗ್ ಬುಕ್ ಇಲ್ಲ ಗಾಡಿದು. ಆಯ್ತಾ? ಕೊಳೆ ಆಗೋಗುತ್ತಂತೆ. ಕೊಳೆ ಆಗ್ಬಿಡು, ಗಾಡಿ ಇಟ್ಕೋಬೇಕು. ರೂಲ್ಸ್ ಒಂದ್ ಕೆಲಸ ಮಾಡಿ, ಕೊಳೆ ಆಗೋಯ್ತು ಬಟನ್ ಹಾಕಬೇಡಿ. ನೀವೇನು ಔಟ್ ಸೋರ್ಸ್ ಡ್ರೈವರ್ ಏನ್ರಿ ನೀವು? ಔಟ್ ಸೋರ್ಸಾ? ನಿಮ್ಗೆ ಹಂಗಾರೆ ಬಿಡ್ರಿ. ನೀವು ನಿಮ್ಮ ಅಧಿಕಾರಿಗಳ ತವ ಐಡಿ ಇಲ್ಲ ಅಂತ ನೀವೇನ್ ಮಾಡ್ತೀರಿ ಹೇಳಿ? ಅವ್ರು ಪ್ರಾಪರ್ ಐಡಿ ಹಾಕಿದ್ರೆ ನೀವು ಹಾಕ್ತೀರಿ, ನೀವು ಎಲ್ಲ ಲಾಗ್ ಬುಕ್ ಮೇಂಟೈನ್ ಮಾಡ್ತೀರಿ. ನಿಮ್ಮ ಅಧಿಕಾರಿಗಳ ಅನಾಫಿಷಿಯಲ್ ಆಗಿ ಬಂದ್ರೆ ಏನ್ ಹೇಳ್ಬೇಕು ನಾವು ಇದಕ್ಕೆ? ಸಪೋರ್ಟ್ ಆಗಿ ಅಲ್ಲೊಬ್ಬ ಸಹಿತ ಎಗರಾಡ್ತಾವನು. ಯಾರು ಕರೆಯಲ್ಲ ಅವನ? ಬಂದಿರ್ತಾರೆ, ಯಾರು ಹಿಂಗ್ ಕಡೆ ವಕಾಲತ್ ವಹಿಸ್ತೀನಲ್ಲ. ಕರಿಯಪ್ಪ ಅವನ್ ಯಾರು? ಏನು ಕಾಲ ತಗ್ತಿದ ಅವನು? ಏನ್ರಿ ಬಂದಿರ್ತಾರೆ, ಡ್ಯೂಟಿ ಮಾಡಕ್ ಬಂದಿದ್ದಾರೆ. ಅವನ್ ಯಾರು? ಕರ್ಕಪ್ಪ ಅವನು. ಇನ್ನೊಬ್ಬ ಇಲ್ಲ ಅವ್ನು ಕರಿ. ಎಲ್ಲ ಇನ್ನೊಬ್ಬ ಎಲ್ಲನು? ಇಲ್ಲ ಇನ್ನೊಬ್ಬ. ಮೇಡಮ್ ಹೇಳಿ ಮೇಡಮ್, ಹೇಳಿ ಮೇಡಮ್, ಹೇಳಿ ಮೇಡಮ್. ಅಲ್ಲ, ಇವತ್ತೊಂದು ಡ್ಯೂಟಿ ತೋರಿಸಿ ಮೇಡಮ್. ಇವತ್ತಿನ ಡ್ಯೂಟಿ ಇದೆ ನೋಡಿ. ಎಲ್ಲಿ ಮೇಡಮ್? ಸಂಡೇ ಓಪನ್ ಮಾಡಿ. ಸಂಡೇ ಏನ್ ಓಪನ್ ಮಾಡಿ ಮೇಡಮ್? ಸಂಡೇ ಏನ್ ಮೇಡಮ್ ಇದು ಸಂಡೇ? ಏನ್ ಮೇಡಮ್ ಇದು? ನೋಡ್ರಿ, ಇಲ್ಲಿ ಚಾಟು ನನಗೆ ಡ್ಯೂಟಿ ಇರೋದು. ಎಲ್ಲಿದೆ ಮೇಡಮ್ ಡ್ಯೂಟಿ? ಇರಿ ಸರ್, ಏನಕ್ಕೆ ಸರ್ ಹಿಂಗೆ ಹೇಳ್ತಾ ಇದ್ದೀರಿ? ನೋಡಿ,
ಇದೆಯಾ ಅಲ್ಲಲ್ಲ ಮೇಡಮ್, ಎಲ್ಲಿ ಡ್ಯೂಟಿ ನಿಮಗೆ? ಎಲ್ಲಿ ಡ್ಯೂಟಿ ಹಾಕಿದ್ದಾರೆ? ಮೇಲ್ಗಡೆ ಇದೆ. ಹಾ ಏನ್ ಇಲ್ಲಿದೆ ನೋಡಿ. ಬಂದೆ 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 ಬಂದೆ. ಹೌದಾ ಮೇಡಮ್? ಏನು ಬಂದಿರೋರು? ಐಟಮ್ ಬಂದಿದ್ರು, ಬಿಲ್ ಕೇಳಿದ್ರು. ಬಿಲ್ ಕೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ರು. ಆಮೇಲೆ ಏನೇನು ಇದೆ ಅಂತ ನೋಡ್ಬಿಟ್ಟು ಐಟಮ್ ನೋಡ್ತಿದ್ದೆ ಸರ್. ಪರ್ಚೇಸ್ ಮಾಡಕ? ಪರ್ಚೇಸ್ ಮಾಡಿಕೆ ಅಂತ ಬಂದಿದ್ರೆ ಅಂತ ಕಂಡಿದ್ದೆ. ಮೇಡಮ್ ಅವರೇ, ಈಗ ನಿಮ್ದು ಈಗ ಚಾರ್ಟ್ ಇಲ್ಲ ಆಯ್ತಾ? ತೋರ್ಸದ್ನಲ್ಲ ಏನ್ರಿ ಅದು ಚಾರ್ಟ್ ಅಲ್ಲ ಮೇಡಮ್, ನೀವು ಡ್ಯೂಟಿ ನೋಡಿ. ಈ ಪರ್ಟಿಕ್ಯುಲರ್ ವಿಸಿಟ್ ಬಗ್ಗೆ ಏನೋ ಇದೆಯಾ ಮೇಡಮ್? ತೋರ್ಸಿದೀನಲ್ಲ ಅಲ್ಲ ಮೇಡಮ್, ಏನ್ ತೋರಿಸಿದ್ರಿ ಚಾಟು. ಮೇಡಮ್? ಅದರಲ್ಲಿ ಎಲ್ಲಾ ವಾರದ ದಿನಗಳದ್ದು ಐತೆ. ಈ ಭೇಟಿಗೆ ಸಂಬಂಧಪಟ್ಟಂಗೆ ನೀವು ಈ ಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಏನಾದ್ರು ಕೂಡ ನಿರ್ದಿಷ್ಟವಾಗಿ ಆದೇಶ ಇಟ್ಕೊಂಡು ಬಂದಿದ್ದೀರಾ? ಏನ್ ಪರಿಶೀಲನೆ ಬಂದಿರಿ ಮೇಡಮ್? ಸರ್ ಇದು ಮಂಡ್ಯದು. ಮಂಡ್ಯ ಓಪನ್ ಮಾಡಿ ಮೇಡಮ್. ಆಯ್ತು, ಓಪನ್ ಮಾಡಿ. ಅದೇನಿದೆ ನೋಡ್ತೀನಿ ನಾನು. ಚಾರ್ಟ್ ಓಪನ್ ಮಾಡಿ ಮೇಡಮ್. ಮತ್ತೆ ಯಾಕ್ರಿ ನೀವು ಅಧಿಕೃತ ಡ್ಯೂಟಿ ಮೇಲೆ ಇದ್ರೆ ಮೇಲ್ ಓಪನ್ ಮಾಡಿ ಮೇಡಮ್. ಇದು ಓಪನ್ ಮಾಡಿ ಮೇಡಮ್. ಅಲ್ಲೇ ನೋಡಿ, ಒಂದ್ ಕಡೆಯಿಂದ ನೋಡಿ, ಮೇಲ್ಗಡೆಯಿಂದ ವೇಳಾಪಟ್ಟಿ ಬೆಳಗ್ಗೆ 8ರಿಂದ ಇವತ್ತು ಬೆಳಿಗ್ಗೆ 8ರಿಂದ ಇರಿ, ಬೆಳಗ್ಗೆ 8ರಿಂದ ಮರುದಿನ ಬೆಳಗ್ಗೆ 8ವರೆಗೆ. ಆಯ್ತಾ? ಇರಿ 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 ತೆಗಿರಿ ಮೇಡಮ್, ನಿಮ್ದು ಏನು ಡ್ಯೂಟಿ ಇದೆ? 25 ಸಂಡೇ. ಚಂದ್ರಕಲಾ ನೀವಾ ಮೇಡಮ್? ಹೌದು. ಓಕೆ. ಶಿವರಾಜ್ ಯಾರು ಮೇಡಮ್? ಶಿವರಾಜ್ ಇನ್ನೊಬ್ರು ಆಫೀಸ್. ಅಲ್ಲಿ ಮೈಸೂರಲ್ಲಿ ಇರೋ ಇರಿ. ದಿನದಲ್ಲಿ. ನಿಮ್ ಜೊತೆಗೆ ಯಾರು ಮೇಡಮ್? ಈಗ ಒಬ್ಬರೇ ಬಂದ್ಬಿಡೋದಿಲ್ಲಲ್ಲ? ನವೀನ್ ಎಲ್ಲಿ ಮೇಡಮ್ ನವೀನ್? ಡ್ರೈವರ್. ನವೀನ್ ಎಲ್ಲಿ ಮೇಡಮ್? ನವೀನ್ ಎಲ್ಲಿ ಮೇಡಮ್ ನಿಮ್ ಜೊತೆಲಿ? ಅಲ್ಲ ಮೇಡಮ್, ಈಗ ನಿಮ್ ಜೊತೆ ಯಾರು ಇರ್ಬೇಕು ಮೇಡಮ್ ಇಲ್ಲಿ? ಚಂದ್ರಕಲಾ, ನಾನು, ನವೀನು, ಆಮೇಲೆ ನವೀನು ಡ್ರೈವರ್ ಇರ್ತಾರೆ. ಆಮೇಲೆ ಹೇಳಿ ಮೇಡಮ್. ನನ್ ಜೊತೆ ಇನ್ಸ್ಪೆಕ್ಟರ್ ಯಾವಾಗ್ಲೂ ಜೊತೆಲಿ ಇರ್ತಾರೆ. ಅಲ್ಲ ಮೇಡಮ್, ಈಗ ಅಧಿಕೃತವಾಗಿ ನಿಮ್ಗೆ ಡ್ಯೂಟಿ ಹಾಕಿದ್ರೆ ನಿಜ, ಆದ್ರೆ ಎಲ್ಲ ಹಾಕಿದ್ರೆ ಏನು ಇಲ್ಲ ಮಾಹಿತಿ ಇಲ್ಲ. ಸರ್ ಇಲ್ಲಿ ಇರುತ್ತಲ್ಲ ಮಂಡ್ಯ ಅಂತ. ಅಲ್ಲ ಮೇಡಮ್, ನೀವು ಪ್ರಾಪರ್ ಆಗಿ ಅಧಿಕೃತವಾಗಿ ಡ್ಯೂಟಿಗೆ ಬಂದಿದ್ರೆ ನೀವು ಯಾಕೆ ಐಡಿ ಹಾಕಲ್ಲ ನೀವು? ಮಂಡ್ಯ ವಿಜಿಲೆನ್ಸ್. ಸರಿ, ಓಕೆ ಮೇಡಮ್. ಈಗ ನೀವು ಎಲ್ಗಾರ ಬನ್ನಿ, ನಿಮ್ ಡ್ಯೂಟಿ ನೀವು ಮಾಡ್ತೀರಾ, ಇಲ್ಲ ಅಂತ ನಾವ್ ಹೇಳಲ್ಲ. ಆದ್ರೆ ನೀವು ಒಂದ್ ಡ್ರೆಸ್ ಕೋಡ್ ಇರಬೇಕು. ಒಂದು ಇರಿ ಸರ್, ನಾವು ಮಾತಾಡ್ತಾ ID ಯಾರೋ ಬೆಳ್ಬೇಡ್ರಿ. ಇದೀವಿ, ನಾವು ತಪ್ಪಾಗಿ ಮಾತಾಡ್ತಿದೀವಿ ಅಂತಲ್ಲ. ನೀವು ಟ್ಯಾಗ್ ಹಾಕ್ಬೇಕು, ಲಾಗ್ ಬುಕ್ ಮಾಡಬೇಕು, ಪ್ರತಿಯೊಂದು ಇರ್ಬೇಕು ತಾನೆ. ಗಲೀಜ್ ಆಗೋಯ್ತದೆ ಅಂದ್ರೆ ಪೂಜೆ ಮಾಡಕ್ಕೆ ಅಂದ್ರೆ ಮಡಗಿರೋದು ನಿಮ್ಗೆ? ಪೂಜೆ ಮಾಡಕ್ಕೆ ಲಾಗ್ ಬುಕ್ ಇರೋದು? ಲಾಗ್ ಬುಕ್ ಕೊಟ್ಟಿರೋದು ಏನಕ್ಕೆ? ಅಲ್ಲ, ಈ ನಾವು secret ನಿಮ್ಗೆ ಆಗಿ ತಪ್ಪದಿಂದ ಮಾತಾಡ್ತಾ ಇರಪ್ಪ. ಚಂದ್ರಣ್ಣ, ನೀವು ನಮ್ಗೆ ದೇವ್ರಿಂದ ಸಮಾನ. ಯಾಕೆಂದ್ರೆ ಸರ್ಕಾರ ನಡೆಸ್ತಾ ಇರೋದೇ ನೀವು ಹೇಳಿ, ವಸೂಲಿ ಮಾಡಿ. ಇಲ್ಲ, ಇಲ್ಲ. ಅದು ಬಿಟ್ಬಿಟ್ಟು ನೀವು ಈ ತರ ಎಲ್ಲ ಮಾತಾಡಿದ್ರೆ ಇವರು ಸೀಕ್ರೆಟ್ ಆಗಿ ಬಂದಿಡಿಯೋರಾದ್ರೆ ಗವರ್ಮೆಂಟ್ ಗಾಡಿ ಹಾಕ್ತಾ ಹೋಗ್ತಾರೆ. ಗೌರ್ಮೆಂಟ್ ಆಗ್ತಾ ಗಾಡಿ ಮುಂದೆ ಇರಿಸ್ಕೊಂಡು ಅಂಗಡಿ ಮುಂದೆ ಇರಿಸ್ಕೊಂಡು ಬಂದಿ ನೀವು ಹಿಡ್ದಿ ಯಾರು ಬಿಲ್ ಹಾಕ್ತೇನೆ ಮಾಡ್ತಾರೆ, ಹಿಡಿಬಹುದು. ಇದು ಮಾಡ್ಬೋದು, ತಪ್ಪಲ್ಲ, ನೀವು ಮಾಡ್ಬೋದು. ಬಟ್ ನೀವು ಟ್ಯಾಗು ಇಲ್ವಲ್ಲ, ನೀವು ಟ್ಯಾಗು ಹಾಕಲ್ದೇನೆ ಐಡಿ ಹಾಕಿಲ್ಲ ಮೇಡಮ್. ಐಡಿ ಹಾಕಿಲ್ಲ ಮೇಡಮ್. ಲಾಗ್ ಬುಕ್ ಇಲ್ಲ, ಏನಿಲ್ಲ. ಕೇಳಿದ್ರೆ ಗಲೀಜ್ ಆಯ್ತು ಅಂದ್ರೆ ಒಳಗ್ ಮಡಗಿದ್ದೀನಿ ಅಂತ ಹೇಳ್ತಾರೆ. ಆಯ್ತಾ? ಅವ್ರ ಮುಖ ನೋಡ್ಬೇಡಿ. ಪಾಪ ಟೆಂಡ್ರಲ್ಲೇ ಮುಖಾಂತರ ಕೆಲಸ ಮಾಡಕ್ ಬರೋರು, ನೀವು ಕಾಯಂ ನೌಕರರು. ಅವ್ರ ಪಾಪ ಅವ್ರೇನು ನೀವೇನ್ ಹೇಳ್ತೀರ ಅದು ಕೆಲಸ ಮಾಡ್ತಾರೆ ಅವರು. ಅರ್ಥ ಆಯ್ತಾ ಮೇಡಮ್? ಈಗ ನಾಳೆ ಈ ಸಂಬಂಧಪಟ್ಟ ನಿಮ್ಮ ದಾಖಲೆ ಇರ್ಬೇಕು ಮೇಡಮ್. ಕಚೇರಿ ಬರ್ತೀವಿ ನಾವು, ಕಚೇರಿ ಬರ್ತೀವಿ. ಈ ದಾಖಲೆ ಇರಬೇಕು. ಆದ್ರೆ ಒಂದು ಎಚ್ಚರಿಕೆ ಇಟ್ಕೊಳ್ಳಿ, ನೀವು ಅನಧಿಕೃತವಾಗಿ ಸರ್ಕಾರದ ಗಾಡಿಗಳನ್ನ ತೆಗೆಯೋದಾಗ್ಲಿ ಈ ರೀತಿ ಮಾಡಿದ್ರೆ ನಾವು ಏರ್ಬಿಡ್ತೀವಿ ನೆಕ್ಸ್ಟ್. ಈಗ ಹೇಳಿದೀವಿ ಅಷ್ಟೇ ಮೇಡಮ್. ಈಗ ಆಮೇಲೆ ನೀವು ಕೂಡ ಅಷ್ಟೇ ಪ್ರಾಪರ್ ಐಡಿ ಹಾಕಬೇಕು. ಐಡಿ ಹಾಕೊಂಡ್ ಕೆಲಸ ಮಾಡಬೇಕು. ಇಲ್ಲಿ ಬಂದು ಐಡಿ ಹಾಕೊಳ್ಳೋದಲ್ಲ. ಆಯ್ತಾ? ನಿಮ್ಗೆ ಗಮನ ಇರಲಿ ವಿಚಾರಕ್ಕೆ. ನಾಳೆ ಬೆಳಗ್ಗೆ ನಿಮ್ ಕಚೇರಿಗೆ ಬರ್ತಾ ಇದೀವಿ ನಾವು. ಬಂದಲ್ಲಿ ಚೆಕ್ ಮಾಡ್ತೀವಿ. ಅಲ್ಲಿ ನೀವು ಸಂಬಂಧಪಟ್ಟ ಇವತ್ತು ಡ್ಯೂಟಿ ಏನ್ ನೀವು ಮಾಡಿದ್ ಆಗ್ಬೇಕು. ಅಣ್ಣಯ್ಯ ನೀನು ಡ್ರೈವರ್ ಮೂಮೆಂಟ್ ಲಾಗ್ ಬುಕ್ ಇಟ್ಕೋಬೇಕು. ನೀನ್ ಲಾಗ್ ಬುಕ್ ಇಟ್ಕೊಂಡಿಲ್ಲ, ಈಗ ಬಂದು ಐಡಿ ಹಾಕೊಂಡಿದ್ದೆಲ್ಲ ಮಾಡಿದಿರಿ. ಇದು ಫಸ್ಟ್ ವಾರ್ನಿಂಗ್. ಇದು ನೆಕ್ಸ್ಟ್ ಟೈಮ್ ನಿಮ್ ಮನೆಯಲ್ಲಿ ಕಂಡ್ರೆ ನಿಮಗೆ ಬೇರೆ ಕೆಲಸ ಆಮೇಲೆ. ಆಯ್ತಾ? ಏನ್ ಮಾಡ್ತಾ ಇದೀನಿ ತಿಳ್ಕೊಂಡು ಹೋಗ್ಬೇಕು. ಸುಮ್ನೆ ಅವ್ರು ಕಡದ ಕಡೆ ಎಲ್ಲ ಅಲ್ಲ. ಮದುವೆ ನೋಡಪ್ಪ, ಇದು ಸರ್ಕಾರಿ ಗಾಡಿ. ಇದು ಅವ್ರು ಖಾಸಗಿ ಕಾರ್ಯಕ್ರಮ ತೆಗಿ ಅಂತ ಅಂದ್ರು ಹೇಳಿದ್ರು ಅಂದ್ರೆ ಅಧಿಕೃತವಾಗಿ ಅವ್ರ ಹತ್ರ ಪರ್ಮಿಷನ್ಸ್ ಇರಬೇಕು. ಆಯ್ತಾ? ಅದು ಕೊಡದೇನೆ ಅವ್ರು ಏಕಾಕಿ ಅವ್ರ ಕೆಲಸಗಳಿಗೆ ಮದುವೆ ಬಾ, ತಿಥಿ ಬಾ, ಸಾವು ಬಾ, ನೆರವು ಬಾ ಅನ್ಕೊಂಡು ಸರ್ಕಾರಿ ಗಾಡಿ ಎತ್ತಬಾರ್ದು. ಅರ್ಥ ಆಯ್ತಾ? ನಿನಗೂ ಎಚ್ಚರಿಕೆ ಇರಲಿ. ಯಾಕಂದ್ರೆ ಯಾಕಂದ್ರೆ ಅಧಿಕಾರಿಗಳು ಹೊಣೆಗಾರರು, ನೀವು ಹೊಣೆಗಾರರೇ. ಆಯ್ತಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.